ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೆ. ಸೊ ನಾನು ನಮ್ಮಮ್ಮ ಸೇರಿ ಇಬ್ಬರು ಹೋಳಿಗೆ ಮಾಡ್ತಾಯಿದ್ದೀವಿ. ಮೊದಲಿಗೆ ನಾವು 2 ಕಪ್ಪಷ್ಟು ಬೇಳೆನ ತಗೊಳ್ತಾ ಇದ್ದೀವಿ. ಅಂದರೆ ಅರ್ಧ KGಯಷ್ಟು ಬೇಳೆ ಆಗುತ್ತೆ ನೋಡಿ. ಈಗ ಒಂದು ಬೌಲ್ಗೆ ಬೇಳೆನ ಹಾಕ್ತಾ ಇದ್ದಾರೆ ನಮ್ಮಮ್ಮ. ನನಗೆ ಇವತ್ತು ನಮ್ಮಮ್ಮ ಹೋಳಿಗೆ ಮಾಡೋದನ್ನು ಕಲಿಸ್ತಾ ಇದ್ದಾರೆ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಾನು ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಈಗ ಬೇಳೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಕುಕ್ಕರಲ್ಲಿ ಹಾಕ್ತಾಯಿದ್ದೀವಿ ನೋಡಿ. ಇದಕ್ಕೆ ಒಂದು 4 ಕಪ್ಪಷ್ಟು ನಾವು ನೀರು ಹಾಕ್ತಾಯಿದ್ದೀವಿ. ಯಾಕಂದರೆ ಇದರಲ್ಲಿ ಬೇಳೆ ಕಟ್ಟು ಬರುತ್ತಲ್ಲ, ಅದರಿಂದ ನಾವು ಹೋಳಿಗೆ ಸಾಂಬಾರನ್ನ ಮಾಡ್ತೀವಿ. ಸೊ ಅದಕ್ಕೆ 4 ಕಪ್ನ ನೀರು ಹಾಕಿದ್ದೀನಿ. ನಿಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ ಹಾಗಂತ. ಓಕೆ, ಈಗ ಬೇಳೆ ಬೇಯೋದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟು ನಾನು ಬೆಲ್ಲನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ಉಂಡೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ KGಯಷ್ಟು ಬೆಲ್ಲ ಆಗುತ್ತೆ. ಓಕೆ, ಈಗ ಒಂದು ಬಟ್ಲಲ್ಲಿ ನಾನು ಒಂದು ಅರ್ಧ KGಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹೋಳಿಗೆ ಮಾಡೋದಕ್ಕೆ ಕಣಕ ಬೇಕಲ್ವ, ಸೊ ಅದಕ್ಕೆ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀವಿ. ಅರಿಶಿನ ಹಾಕೋದ್ರಿಂದ ಹೋಳಿಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಹಿಟ್ಟು ಕಲಿಸುವಾಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಿಟ್ಟು ಕಲಿಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಓಕೆ, ಹಿಟ್ಟು ರೆಡಿಯಾಗಿದೆ. ಈಗ ಬೇಯಿಸಿಟ್ಕೊಂಡಿರೋಂಥ ಬೇಳೆಗೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಸ್ಕೊಂಡು ಮಿಕ್ಸಿಲಿ ರುಬ್ಕೊಂಡು ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ಹೂರಣ ರೆಡಿಯಾಗಿದೆ. ಹೋಳಿಗೆ ಮಾಡ್ಕೊಳ್ಳೋಣ. ಈಗ ನಮ್ಮಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪನೇ ಹಿಟ್ಟನ್ನ ತೊಗೊಂಬಿಟ್ಟು ಈ ರೀತಿ ಅಗಲವಾಗಿ ತಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಈ ರೀತಿ ಹೂರಣನ ಇಟ್ಬಿಟ್ಟು ಸುತ್ತ ಈ ರೀತಿ ನೋಡಿ, ನಾನು ತೋರಿಸ್ತಾ ಇದ್ದೀವಲ್ಲ, ಈ ರೀತಿ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ತಟ್ಕೋಬೇಕು ನೀಟಾಗಿ ನೋಡಿ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಈ ರೀತಿ ಹೂರಣನ ಮುಚ್ಚಬೇಕು. ಈ ರೀತಿ ಕವರಲ್ಲಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತಟ್ಕೋಬೇಕು. ಹೋಳಿಗೆ ಕವರ್ ಬರುತ್ತಲ್ಲ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಮ್ಮಮ್ಮ ಇದೇ ಕವರಲ್ಲೇ ಮಾಡ್ತಾಯಿದ್ದಾರೆ ನೋಡಿ. ಕೆಳಗಡೆ ಒಂದು ಕವರು ಮತ್ತು ಮೇಲ್ಗಡೆ ಒಂದು ಕವರ್ನ ಹಾಕ್ಬಿಟ್ಟು ಇದನ್ನು ತಟ್ಟಬೇಕು. ಸ್ವಲ್ಪ ಎಣ್ಣೆನ ಆದಷ್ಟು ಕೈಯಲ್ಲಿ ಹಚ್ಕೊಂಡೇ ಹೋಳಿಗೆನ ರೆಡಿ ಮಾಡಬೇಕು. ಇಲ್ಲಾಂದರೆ ಕೈಗೆ ಮತ್ತು ಕವರ್ಗೆಲ್ಲ ಹಿಟ್ಟೆಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ. ನಿಮಗೇನಾದರೂ ಪುಟ್ಟದಾಗಿರೋ ಹೋಳಿಗೆ ಬೇಕು ಅಂದರೆ ನೀವು ಪುಟ್ಟದಾಗೇ ಹೋಳಿಗೆನ ತಟ್ಕೋಬೋದು. ನಮ್ಮಮ್ಮ ಇಲ್ಲಿ ಸ್ವಲ್ಪ ಅಗಲವಾಗಿ ಹೋಳಿಗೆನ ತಟ್ಟಿದ್ದಾರೆ ನೋಡಿ. ಅಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈಗ ಕವರಿಂದ ಹೋಳಿಗೆನ ತೆಗೆದು ಅಂಚಿಗೆ ಹಾಕ್ತಾ ಇದ್ದಾರೆ. ಓಕೆ, ಒಂದು ಕಡೆ ಹೋಳಿಗೆ ಬೇಯಿತು. ಈಗ 2ನೇ ಕಡೆ ತಿರ್ವ ಹಾಕ್ಕೊಂಡಿದ್ದೀವಿ. ಹೋಳಿಗೆನ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ. ಒಂದು 2 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ನೋಡಿ. ಈಗ ಹೋಳಿಗೆ ರೆಡಿಯಾಗಿದೆ, ಇದನ್ನು ತೆಗಿತಾ ಇದ್ದೀವಿ. ಓಕೆ, ನೆಕ್ಸ್ಟು ಇದೇ ರೀತಿ ಇನ್ನೊಂದು ಹೋಳಿಗೆನ ಮಾಡ್ತಾಯಿದ್ದೀವಿ ನೋಡಿ. ಕಣಕನ ಸ್ವಲ್ಪ ಅಗಲವಾಗಿ ತಟ್ಕೊಂಡಿರಿ. ಹೂರಣ ನಿಮಗೆ ಅಳತೆ ಗೊತ್ತಾಗ್ತಿಲ್ಲ ಅಂದರೆ ಒಂದು 2 ರಿಂದ 3 ಸ್ಪೂನ್ ಆಗೋವಷ್ಟು ಹೂರಣನ ನೀವು ಅದರಲ್ಲಿ ಇಡ್ಬೋದು ನೋಡಿ. ಈ ರೀತಿ ನೀಟಾಗಿ ಆ ಹೂರಣನ ಪ್ಯಾಕ್ ಮಾಡಬೇಕು. ನೆಕ್ಸ್ಟು ಮತ್ತೆ ಅದೇ ರೀತಿಯೇ ತಟ್ಕೋಬೇಕು ಹೋಳಿಗೆನ. ಹೋಳಿಗೆ ತಟ್ಟೋಕ್ಕಿಂತ ಮುಂಚೆ ಕವರ್ಗೂ ಸ್ವಲ್ಪ ಎಣ್ಣೆನ ಹಚ್ಕೊಂಡಿರಿ ನೋಡಿ. ಫ್ರೆಂಡ್ಸ್, ಹೂರಣ ಏನಾದರೂ ಸ್ವಲ್ಪ ನೀರು ಥರ ಆದರೆ ಅದಕ್ಕೆ ಅವಲಕ್ಕಿನ ಹಾಕಿದರೆ ಹೂರಣ ತುಂಬ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಸ್ವಲ್ಪ ಅವಲಕ್ಕಿ ಹಾಕೋದ್ರಿಂದ ಹೋಳಿಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಟೇಸ್ಟ್ಗೋಸ್ಕರ ಅವಲಕ್ಕಿನೂ ಹಾಕಿದ್ದೀವಿ. ನೀವು ಬೇಕಾದರೆ ಅವಲಕ್ಕಿನ ಹಾಕ್ಕೋಬೋದು ಅಥವಾ ಅವಲಕ್ಕಿನ ಸ್ಕಿಪ್ ಮಾಡ್ಬೋದು. ಓಕೆ ನೋಡಿ, ಹೋಳಿಗೆನೆಲ್ಲ ಚೆನ್ನಾಗಿ ತಟ್ಕೊಂಡಿದ್ದೀವಿ. ಈಗ ಇದನ್ನು ಒಂದು ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಬೇಯಿಸ್ತಾ ಇದ್ದೀವಿ. ಹೂರಣ ತುಂಬ ಜಾಸ್ತಿ ಸ್ವೀಟ್ ಆಗಿದ್ದರೆ ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಕಡಿಮೆ ಆಗುತ್ತೆ. ಸೊ ಅವಲಕ್ಕಿಯಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಅವಲಕ್ಕಿನ ಹಾಕ್ತಾ ಇರ್ತೀವಿ ಹೋಳಿಗೆಗೆ. ಓಕೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ತುಂಬ ರುಚಿಕರವಾದಂತಹ ಹೋಳಿಗೆಗಳು ರೆಡಿ ಆಗ್ತಾ ಇದ್ದಾವೆ. ನಾವು ಹೋಳಿಗೆ ಮಾಡುವಾಗ ಹೂರಣ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಸೊ ಹೂರಣನ ನಾವು ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿರಬೇಕು ನೋಡಿ. ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ತಟ್ಕೊತಾ ಇದ್ದೀವಿ. ಓಕೆ, ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಬಿಸಿಯಾಗಿರುವಂತಹ ಹೋಳಿಗೆಗಳು ರೆಡಿಯಾಗಿದ್ದಾವೆ. ನೀವು ಕೂಡ ಇದೇ ರೀತಿ ಹೋಳಿಗೆನ ನಿಮ್ಮ ಮನೇಲೂ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.